ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 81ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಒಂದೇ ಒಂದು ಪ್ರಶ್ನೆ ಓದೋಣ. ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸಿ. ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ. ಈಗ ಇಲ್ಲಿ 100ನೇ 5 ಕೊಟ್ಟಿದ್ದಾನೆ. 100ನೇ 5 ಅಂದರೆ ಇಲ್ಲಿ ಕೆಳಗಡೆ ಒಂದ್ರ ಪಕ್ಕ ಎಷ್ಟು ಸೊನ್ನೆ ಇದಾವೋ ಅಷ್ಟು ಅಂಕಿಗಳನ್ನು ನಾವು ಬಲಭಾಗಕ್ಕೆ ಬಿಡಬೇಕಾಗುತ್ತೆ. ಇದು 5 ಅನ್ನೋದು ಒಂದು ಅಂಕಿ, ಇನ್ನೊಂದು ಅಂಕಿ ಸೊನ್ನೆಯನ್ನು ಬರ್ಕೊಳ್ಳೋಣ ಹಿಂದ್ಗಡೆಗೆ. ಅಲ್ಲಿಗೆ 2 ಅಂಕಿ ಅದು, ಅಲ್ಲಿ ಪಾಯಿಂಟ್ ಇಡಬೇಕು. ಇಲ್ಲಿ ಎಷ್ಟು ಸೊನ್ನೆ ಇರ್ತಾವೋ ಅಷ್ಟು ಅಂಕಿ ಈ ಕಡೆಗೆ ಅಂದರೆ ಬಲಗಡೆಗೆ ಬಿಟ್ಟು ಪಾಯಿಂಟ್ ಇಡಬೇಕು. ಆವಾಗ ನಮಗೆ ದಶಮಾಂಶ ಸಿಗುತ್ತೆ. ನೆಕ್ಸ್ಟ್ ಬಿ, ಎಷ್ಟು ಸೊನ್ನೆಗಳಿದಾವೆ? 3 ಸೊನ್ನೆಗಳಿದಾವೆ. 3 ಅಂಕಿಗಳನ್ನು ನಾವು ಬಲಭಾಗಕ್ಕೆ ಬಿಡಬೇಕು. 1 ಅಂಕಿ 2 ಅಂಕಿ ಇದ್ದಾವೆ, ನಾವು 3 ಅಂಕಿ ಬಿಡ್ಬೇಕಲ್ಲ. ಇಲ್ಲಿ 3 ಅಂಕಿ ಅಂದರೆ ಇಲ್ಲಿಗೆ ಇಡಬೇಕು ಪಾಯಿಂಟು. ಇದು ತಪ್ಪಾಗಿದೆ. 0.016. ನೆಕ್ಸ್ಟ್ ಸಿನೇ ಲೆಕ್ಕ 10ನೇ 12. ಇಲ್ಲಿ 1 ಸೊನ್ನೆ ಇದೆ ಅಂದರೆ 1 ಅಂಕಿ ಬಿಡ್ಬೇಕು ನಾವು ಬಲಭಾಗಕ್ಕೆ. ಇಲ್ಲಿ 2 ಅಂಕಿ ಇದ್ದಾವೆ, ಅದರಲ್ಲಿ 1 ಅಂಕಿ ನಾವು ಬಲಭಾಗಕ್ಕೆ ಬಿಟ್ಟು ಪಾಯಿಂಟ್ ಇಟ್ವಿ. 1.2 ದಶಮಾಂಶಕ್ಕೆ ಪರಿವರ್ತಿಸಿದ್ವಿ. ನೆಕ್ಸ್ಟ್ ಡಿನೇದು ಎಷ್ಟು ಸೊನ್ನೆ ಇದ್ದಾವೆ? 3 ಸೊನ್ನೆ ಇದ್ದಾವೆ. 3 ಅಂಕಿ ಬಿಡಬೇಕು. ಇವು 3 ಅಂಕಿ ಇದಾವೆ, 1 2 3. 3 ಅಂಕಿನೂ ಬಿಟ್ಟು ಪಾಯಿಂಟ್ ಇಟ್ವಿ. 0.254. ಇದು ಭಿನ್ನರಾಶಿ, ಇದು ದಶಮಾಂಶ. ನೆಕ್ಸ್ಟ್ ಎರಡನೇ ಲೆಕ್ಕ, ಮುಂದಿನ ದಶಮಾಂಶಗಳನ್ನು 10ನೇ 100ನೇ ಮತ್ತು 1000ದ ಮೊತ್ತವಾಗಿ ಪರಿವರ್ತಿಸಿ. ಎ ಒಂದನೇದು 0.34. ಇದು 10ನೇ 1ರ ಸ್ಥಾನ ಆಗಿರೋದ್ರಿಂದ 10ನೇ 3. ಇದು 100ನೇ 1ರ ಸ್ಥಾನ ಆಗಿರೋದ್ರಿಂದ 100ನೇ 4 ಪ್ಲಸ್ ಇಲ್ಲಿ ಏನೂ ಇಲ್ಲ, 0 ಇದೆ, ಹಂಗಾಗಿ 1000ನೇ 0. ನೆಕ್ಸ್ಟ್ ಎರಡನೇ ಲೆಕ್ಕ, ಇದು ಒಂದು ಬಿಡಿ ಸ್ಥಾನ ಆಗಿರೋದ್ರಿಂದ ಬಿಡಿ ಸ್ಥಾನವನ್ನು 1 ಹಂಗೆ ಬರೆದ್ವಿ. ಪ್ಲಸ್ 10ನೇ 1ರ ಸ್ಥಾನ ಆಗಿರೋದ್ರಿಂದ ಇಲ್ಲಿ 10ನೇ 0. ಇದು 100ನೇ 1ರ ಸ್ಥಾನ ಆಗಿರೋದ್ರಿಂದ 100ನೇ 2 ಪ್ಲಸ್ 1000ನೇ 0. ನೆಕ್ಸ್ಟ್ ಇದು 0.8 ಅಂದರೆ 10ನೇ 1 ಸ್ಥಾನ ಮಾತ್ರ ಇದೆ. 10ನೇ 8 ಪ್ಲಸ್ 100ನೇ 1ರ ಸ್ಥಾನದಲ್ಲಿ ಏನೂ ಇಲ್ಲ, 0. 1000ನೇ ಸ್ಥಾನದಲ್ಲೂ ಏನೂ ಇಲ್ಲ, 0. ನೆಕ್ಸ್ಟ್ ಡಿನೇ ಲೆಕ್ಕ 0.362 ಅಂದರೆ 10ನೇ 1ರ ಸ್ಥಾನದಲ್ಲಿ 3 ಇದೆ. 10ನೇ 3 ಪ್ಲಸ್ 100ನೇ 1ರ ಸ್ಥಾನದಲ್ಲಿ 6 ಇದೆ. 100ನೇ 6 ಮತ್ತು 1000ನೇ ಸ್ಥಾನದಲ್ಲಿ 2 ಇದೆ. 1000ನೇ 2. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮುಂದಿನ ಸಂಖ್ಯಾ ರೇಖೆಯಲ್ಲಿ ಪ್ರತಿ ಅಕ್ಷರವು ಯಾವ ದಶಮಾಂಶ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ? ಇಲ್ಲಿ 6.4 ಮತ್ತು 6.5. ಇಲ್ಲಿ 4 ಭಾಗ ಮಾಡಿದ್ದಾರೆ. 1 2 3 4 ಅಂದರೆ ಕರೆಕ್ಟಾಗಿ ಎರಡನೇ ಭಾಗ ಅರ್ಧ ಭಾಗ ಆಗುತ್ತೆ, ಅಂದರೆ 6.45 ಆಗುತ್ತೆ. ಇಲ್ಲಿ 6.425 ಆಗುತ್ತೆ ಇದು, ಯಾಕಂದರೆ ಕಾಲು ಭಾಗ ಆಗಿದೆ. ನೆಕ್ಸ್ಟ್ 6.5ರಿಂದ 6.6ರ ನಡುವೆ 4 ಭಾಗ ಮಾಡಿದ್ದಾರೆ. 1 2 3 4, ಇಲ್ಲಿಗೆ ಅರ್ಧ ಆಯಿತು. 6.55 ಇದು. ಇಲ್ಲಿ 0.5% ತಗೊಂಡ್ರೆ ಇಲ್ಲಿ 6.525 ಆಗುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಮುಂದಿನ ಪ್ರಮಾಣಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಇಲ್ಲಿ 11.01 ಇದೆ, 1.011 ಇದೆ, ಅಂದರೆ ಇದು ಸಣ್ಣದು, ಇದು ದೊಡ್ಡದು. ನೆಕ್ಸ್ಟ್ 1 ಪಾಯಿಂಟ್ ಬರುತ್ತೆ, ಇದು ಸಣ್ಣದು. 11.10 ಇದು ಎಲ್ಲರಿಗಿಂತ ದೊಡ್ಡದು. 1.01 ಇದು ನೋಡ್ರಿ, ಈಗ ಇದು ಎಲ್ಲರಿಗಿಂತ ಚಿಕ್ಕದಾಗುತ್ತೆ. ಈ ರೀತಿ ಇದನ್ನು ನಾವು ಎಕ್ಸೈಜ್ನಲ್ಲಿ ಬರೆದಿದ್ದೀವಿ. 11.10 ಎಲ್ಲದಕ್ಕಿಂತ ದೊಡ್ಡದು, ಇಳಿಕೆ ಕ್ರಮ ಅಲ್ವಾ, ದೊಡ್ಡದು ಫಸ್ಟಿಗೆ. ಈ ಚಿಹ್ನೆಯನ್ನು ನಾವು ಹಾಕಿದ್ದೀವಿ. 11.01 ನೆಕ್ಸ್ಟ್ ಎರಡನೇ ದೊಡ್ಡದು. 1.101 ನೆಕ್ಸ್ಟ್ ದೊಡ್ಡದು. ನೆಕ್ಸ್ಟ್ 1.011 ನೆಕ್ಸ್ಟ್ ಇವಕ್ಕಿಂತ ಸಣ್ಣದು. 1.01 ಎಲ್ಲದಕ್ಕಿಂತ ಸಣ್ಣದು.
ನೆಕ್ಸ್ಟ್ ಬಿನ ಲೆಕ್ಕದಲ್ಲಿ 2.698 ಎಲ್ಲದಕ್ಕಿಂತ ದೊಡ್ಡದು. ನೆಕ್ಸ್ಟ್ 2.768 ಇದು ತಪ್ಪಾಗಿದೆ. 2.768 ಈ ಕಡೆ ಬರಬೇಕು. 768 ಇಲ್ಲಿ 698 ಇಲ್ಲಿ ಬರಬೇಕು, ಸರಿನಾ? ಇಲ್ಲಿ 7 ಇದೆಯಲ್ಲ, 2.7 ಎಲ್ಲದಕ್ಕಿಂತ ದೊಡ್ಡದು. 2.698 ನೆಕ್ಸ್ಟ್ 2.675 2.567 2.499. ನೆಕ್ಸ್ಟ್ ಇಳಿಕೆ ಕ್ರಮದಲ್ಲಿ ಬರ್ತಾ ಇದ್ದೀವಿ. 4.678 ದೊಡ್ಡದು, ನೆಕ್ಸ್ಟ್ 4.66, ನೆಕ್ಸ್ಟ್ 4.65, ನೆಕ್ಸ್ಟ್ 4.60, ನೆಕ್ಸ್ಟ್ 4.595. ನೆಕ್ಸ್ಟ್ ಇದರಲ್ಲಿ 33.331 ಎಲ್ಲದಕ್ಕಿಂತ ದೊಡ್ಡದು. 33.313 ಮೀಟ್ರ್ ಅದಕ್ಕಿಂತ ಸಣ್ಣದು. 3.31 ಮೀಟ್ರ್ ಇದು ಇದಕ್ಕಿಂತ ಸಣ್ಣದು. ನೆಕ್ಸ್ಟ್ 3.133, ನೆಕ್ಸ್ಟ್ 3.13 ಮೀಟರ್. ಇದು ಇಳಿಕೆ ಕ್ರಮ. ನೆಕ್ಸ್ಟ್ 5ನೇ ಲೆಕ್ಕ 1, 4, 0, 8 ಮತ್ತು 6 ಅಂಕಿಗಳನ್ನು ಬಳಸಿ 30ಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆ ಬರೀರಿ. ಮತ್ತು 100 ಮತ್ತು 1000ರ ನಡುವಿನ ಅತ್ಯಂತ ಚಿಕ್ಕದಾದ ಸಾಧ್ಯವಿರುವ ದಶಮಾಂಶ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದರೆ, ಈಗ ನಾವು 30ಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆ ಅಂದರೆ ಆ 1, 4, 0, 8, 6 ಅಂಕಿಗಳನ್ನು ಬಳಸಿ ನಾವು ಬರೀಬೇಕು. ಅದಕ್ಕೆ 30ಕ್ಕೆ ಸಮೀಪವಿರುವ ಅಂಕೆ ಬರೆದ್ರೆ 40.168 ಆಗುತ್ತೆ. ನಾವು 18 ಬರಿಬೋದು. 18.016 ಇದನ್ನು ಕೂಡ ಬರಿಬೋದು. ಆದರೆ ಇದಕ್ಕಿಂತ ಹತ್ತಿರ ಆಗಲ್ಲ. 30ಕ್ಕೆ 40 ಅಂತಕ್ಕಂಥದ್ದು ಹತ್ತಿರ ಆಗುತ್ತೆ. 18 ಸ್ವಲ್ಪ 40ಕ್ಕಿಂತ ದೂರ ಆಗುತ್ತೆ. ನೆಕ್ಸ್ಟ್ 100 ಮತ್ತು 1000ದ ನಡುವಿನ ಅತ್ಯಂತ ಚಿಕ್ಕದಾದ ಸಾಧ್ಯವಿರುವ ದಶಮಾಂಶ 104.68. ಇದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ದಶಮಾಂಶ ಸಂಖ್ಯೆ. ನೆಕ್ಸ್ಟ್ 106.48, 104.86, 106.84, 108.46, 108.64. 6ನೇ ಪ್ರಶ್ನೆ, ಹೆಚ್ಚು ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಯು ಕಡಿಮೆ ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಗಿಂತ ದೊಡ್ಡದಾಗಿರುತ್ತದೆಯೇ? ಇಲ್ಲ. ದಶಮಾಂಶ ಸಂಖ್ಯೆಯಲ್ಲಿ ಅಂಕಿಗಳು ಹೆಚ್ಚು ಇದ್ದ ಮಾತ್ರಕ್ಕೆ ಅದು ದೊಡ್ಡದಾಗುವುದಿಲ್ಲ. ಉದಾಹರಣೆಗೆ ಇದು 0.000054, ಇದರಲ್ಲಿ ಅಂಕಿಗಳು ಜಾಸ್ತಿ ಇದ್ದಾವೆ. ಆದರೆ ಇದು 0.1ಕ್ಕಿಂತ ಎಷ್ಟೋ ಚಿಕ್ಕದು, ಅಂದರೆ ಬಹಳ ಚಿಕ್ಕದು. ನೋಡ್ರಿ, ಇದರಲ್ಲಿ ಅಂಕಿಗಳು ಭಾಳ ಕಡಿಮೆ ಇದ್ದಾವೆ, ಆದರೆ ಅಂಕಿಗಳು ಜಾಸ್ತಿ ಇದ್ದ ಮಾತ್ರಕ್ಕೆ ಇದು ದೊಡ್ಡದಾಗೋದಿಲ್ಲ. ಯಾವ ಸ್ಥಾನದಲ್ಲಿ ಯಾವ ಅಂಕಿ ಇದೆ ಎಂಬುದರ ಮೇಲೆ ಸಂಖ್ಯೆ ದೊಡ್ಡದು ಅಥವಾ ಚಿಕ್ಕದು ಅಂತ ನಿರ್ಧಾರ ಆಗುತ್ತೆ. ಉದಾಹರಣೆಗೆ ಬಿಡಿ ಸ್ಥಾನದಲ್ಲಿ ಇಲ್ಲಿ 1 ಐತೆ, ಬಿಡಿ ಸ್ಥಾನದಲ್ಲಿ ಇದು 2 ಐತೆ, ಹಂಗಾಗಿ ಇದು ದೊಡ್ಡದಾಗ್ಬಿಡ್ತು, ಇದು ದೊಡ್ಡದು. ಆದರೆ ಇಲ್ಲಿ ಅಂಕಿಗಳು ನೋಡ್ರಿ, ಮುಂದೆ 999 5 ಅಂಕಿ ಇದ್ರೂ ಇದು ಸಣ್ಣದು, ಇದು ದೊಡ್ಡದು. ಯಾಕಂದರೆ ದೊಡ್ಡ ಸ್ಥಾನದಲ್ಲಿ ದೊಡ್ಡ ಅಂಕಿ ಇರೋ ಸಂಖ್ಯೆನೇ ದೊಡ್ಡದು. ಇದರಲ್ಲಿ ಬಿಡಿ ಸ್ಥಾನ 1 ಸಂಖ್ಯೆ ವ್ಯತ್ಯಾಸ ಇದೆ, ಹಾಗಾಗಿ 2.0 ದೊಡ್ಡದು. 7ನೇ ಪ್ರಶ್ನೆ, ಮಹಿ ಅನ್ನೋ ಹುಡುಗಿ 0.25 kg, ಬೀನ್ಸ್ 0.3 kg, ಕ್ಯಾರೆಟ್ 0.5 kg, ಆಲೂಗಡ್ಡೆ 0.2 kg, ಕ್ಯಾಪ್ಸಿಕಮ್ ಮತ್ತು 0.05 kg ಶುಂಠಿಯನ್ನು ಖರೀದಿಸುತ್ತಾಳೆ. ಅವಳು ಖರೀದಿಸಿದ ವಸ್ತುಗಳ ಒಟ್ಟು ತೂಕವನ್ನು ಲೆಕ್ಕ ಹಾಕಿ. ಭಾಳ ಸುಲಭದ ಪ್ರಶ್ನೆ. 1ನೇ ಕ್ಲಾಸ್ 2ನೇ ಕ್ಲಾಸ್ನವರಿಗೆ ಕೊಡ್ತಕ್ಕಂಥ ಪ್ರಶ್ನೆ ನಿಮಗೆ ಕೇಳಿದ್ದಾರೆ. 7ನೇ ಕ್ಲಾಸ್ನಿಗೆ ಮಹಿ ಖರೀದಿಸಿದ ಸಾಮಾನುಗಳು. ಬೀನ್ಸ್ ಎಷ್ಟು kg? 0.25 kg. ಕ್ಯಾರೆಟು 0.3 ಅಂತ ಕೊಟ್ಟಿದ್ರು, ನಾವು 0ಯನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡ್ವಿ. ಇದಕ್ಕೇನು ಬೆಲೆ ಇಲ್ಲ, ಆದರೆ ನಾವು ಕೂಡ್ಬೇಕಾದ್ರೆ ನಮಗೆ
ಅನುಕೂಲ ಆಗಲಿಕ್ಕೋಸ್ಕರ 0ನ್ನು ಬರ್ಕೊಂಡ್ವಿ. ಆಲೂಗಡ್ಡೆ 0.50 ಕೆ ಜಿ, ಕ್ಯಾಪ್ಸಿಕಮ್ 0.20 ಕೆ ಜಿ, ಶುಂಠಿ 0.05 ಕೆ ಜಿ. ಕೂಡೋಣ. 5 5 10ಕ್ಕೆ 0 ದಶಕ 1, 2 1 3 8 8 2 10 13 ದಶಕ 1 1. ಒಟ್ಟು ತೂಕ 1.3 ಕೆ ಜಿ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ಓದೋಣ. ಪಿಂಟೋ ಅಂತಕ್ಕಂಥ ಹುಡುಗ ಮೊದಲ 3 ದಿನಗಳಲ್ಲಿ 3.79 ಲೀಟ್ರ್, 4.2 ಲೀಟ್ರು ಮತ್ತು 4.25 ಲೀಟ್ರ್ ಹಾಲನ್ನು ಹಾಲಿನ ಡೈರಿಗೆ ಪೂರೈಸುತ್ತಾನೆ. 6 ದಿನಗಳಲ್ಲಿ ಅವನು ಟೋಟಲ್ 25 ಲೀಟರ್ ಹಾಲನ್ನು ಪೂರೈಸುತ್ತಾನೆ. ಕಳೆದ 3 ದಿನಗಳಲ್ಲಿ ಡೈರಿಗೆ ಸರಬರಾಜು ಮಾಡಿದ ಒಟ್ಟು ಹಾಲಿನ ಪ್ರಮಾಣವನ್ನು ಕಂಡುಹಿಡಿ. ಮೊದಲ 3 ದಿನ ಇಷ್ಟು ಲೀಟ್ರ್ ಹಾಕಿದ್ದಾನೆ, ನೆಕ್ಸ್ಟ್ 3 ದಿನ ಎಷ್ಟು ಅಂತ ಕಂಡುಹಿಡಬೇಕು. ಟೋಟಲ್ಲು 25 ಲೀಟ್ರು ಹಾಕಿದ್ದಾನೆ. ಪಿಂಟೋ ಮೊದಲ 3 ದಿನಗಳಲ್ಲಿ ಪೂರೈಸಿದ ಹಾಲು: 1ನೇ ದಿನ 3.79 ಲೀಟ್ರ್ ಪೂರೈಸಿದ್ದಾನೆ, 2ನೇ ದಿನ 4.20 ಲೀಟ್ರು, 3ನೇ ದಿನ 4.25 ಲೀಟ್ರು. ಕೂಡೋಣ. ಒಟ್ಟು ಮೊದಲ 3 ದಿನಗಳಲ್ಲಿ ಒಟ್ಟು ಎಷ್ಟು ಲೀಟ್ರು ಕೂಡಿದಾಗ 12.24 ಲೀಟ್ರು ಹಾಲು ಹಾಕಿದ್ದಾನೆ, ಪೂರೈಸಿದ್ದಾನೆ. ಪಿಂಟೋ ಟೋಟಲ್ಲು 6 ದಿನಗಳಲ್ಲಿ ಪೂರೈಸಿದ ಹಾಲು ಟೋಟಲ್ 25 ಲೀಟ್ರ್. 25 ಲೀಟ್ರನ್ನ ಮುಂದೆ ಪಾಯಿಂಟ್ ಇಟ್ಕೊಂಡು 2 0 ಬರ್ಕೊಂಡ್ವಿ. ಮೊದಲ 3 ದಿನಗಳಲ್ಲಿ ಪೂರೈಸಿದ ಹಾಲನ್ನು ಇದರಲ್ಲಿ ಕಳೆದ್ರೆ ಪಿಂಟೋ ಕಳೆದ 3 ದಿನಗಳಲ್ಲಿ ಅಂದರೆ ನೆಕ್ಸ್ಟ್ 3 ದಿನಗಳಲ್ಲಿ ಅವನು ಕಳೆದಾಗ 12.76 ಲೀಟ್ರು ಅವನು ಹಾಲು ಪೂರೈಸಿದ್ದಾನೆ. 9ನೇ ಪ್ರಶ್ನೆ. ಟಿಂಕುವಿನ ತೂಕವು ಜನವರಿಯಲ್ಲಿ 35.75 ಕೆ ಜಿ ಮತ್ತು ಫೆಬ್ರವರಿಯಲ್ಲಿ 34.50 ಕೆ ಜಿ ಇತ್ತು. ಅವನ ತೂಕ ಹೆಚ್ಚಾಗಿದೆಯೇ ಅಥವಾ ಕಡಿಮೆಯಾಗಿದೆಯೇ? ಎಷ್ಟು ಕಡಿಮೆಯಾಗಿದೆ? 35 ಕೆ ಜಿ ಇದ್ದದ್ದು 34 ಕೆ ಜಿ ಆಗಿದ್ದಾನೆ, ಹಾಗಾಗಿ ಇದು ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ? ಟಿಂಕುವಿನ ಜನವರಿಯಲ್ಲಿನ ತೂಕ 35.75 ಕೆ ಜಿ, ಫೆಬ್ರವರಿಯಲ್ಲಿನ ತೂಕ 34.50 ಕೆ ಜಿ. ಕಳೆದ್ರೆ ಎಷ್ಟು? 1.25 ಕೆ ಜಿ ಕಡಿಮೆಯಾಗಿದೆ. ಟಿಂಕುವಿನ ತೂಕ ಕಡಿಮೆಯಾಗಿದೆ. ಎಷ್ಟು ಕಡಿಮೆಯಾಗಿದೆ? 1.25 ಕೆ ಜಿಯಷ್ಟು ಕಡಿಮೆ ಆಗಿದೆ. ನೆಕ್ಸ್ಟು 10ನೇದು. ವಿನ್ಯಾಸವನ್ನು ವಿಸ್ತರಿಸಿ 5.5, 6.4, 6.39, 7.29, 7.28 ಇದು 8 ಪಾಯಿಂಟ್ ಆಗಬೇಕು, ಯಾಕಂದರೆ ಇಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಬಂದಿದೆ. ಇದು ಕೂಡ 8.17 ಆಗಬೇಕು. ಈಗ ವಿನ್ಯಾಸವನ್ನು ನಾವು ಗಮನಿಸೋಣ. 5.5 ಹೋಗಿ 6.4 ಆಗೋಕ್ಕೆ ಇಲ್ಲಿ 5.5ಕ್ಕೆ 0.9 ಕೂಡಿದ್ದಾರೆ. ನೆಕ್ಸ್ಟು 6.4ರಲ್ಲಿ 0.01 ಕಳೆದಾಗ 6.39 ಬಂದೈತೆ. ನೆಕ್ಸ್ಟ್ ಮತ್ತೆ ಪ್ಲಸ್ 0.9 ಕೂಡಿದ್ದಾರೆ, ಅಲ್ಲಿಗೆ ಎಷ್ಟಾಯಿತು? 7.29 ಆಯಿತು. ನೆಕ್ಸ್ಟ್ ಅದರಲ್ಲಿ 0.01 ಕಳೆದಿದ್ದಾರೆ, 7.28 ಆಯಿತು. ಇದಕ್ಕೆ ಮತ್ತೆ ನಾವು 0.9 ಸೇರಿಸಿದರೆ ನಾವು 7.28 ಹೋಗಿ 8.18 ಆಯಿತು. ನೆಕ್ಸ್ಟ್ ಅದರಲ್ಲಿ 0.01 ಕಳೆದ್ರೆ 8.17 ಆಯಿತು. ಈಗ ನಾವು ಮತ್ತೆ 0.9 ಸೇರಿಸಿದರೆ 9.07 ಬರುತ್ತೆ. ನೆಕ್ಸ್ಟ್ ಮತ್ತೆ ನಾವು 0.01 ಕಳೆದ್ರೆ 9.06 ಬರುತ್ತದೆ. ಈ ಎರಡು ಸಂಖ್ಯೆಗಳು ಈ ವಿನ್ಯಾಸವನ್ನು ಮುಂದುವರಿಸ್ತವೆ. 1 ಕಿಲೋಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು ಸಮ? 11ನೇ ಪ್ರಶ್ನೆ. 1 ಕಿಲೋಮೀಟರ್ಗೆ 1000 ಮೀಟರ್ ಆಗುತ್ತೆ. ಅಂದರೆ 1 ಮೀಟ್ರಿಗೆ 100 ಸೆಂಟಿಮೀಟ್ರು, 1 ಸೆಂಟಿಮೀಟ್ರಿಗೆ 10 ಮೀಟ್ರು ಅಲ್ಲ 10 ಮಿಲಿಮೀಟ್ರು. ಈಗ 1 ಕಿಲೋಮೀಟ್ರಿಗೆ ಎಷ್ಟು ಮಿಲಿಮೀಟ್ರ್ ಅಂದರೆ 1000 ಮೀಟ್ರು ಇಂಟು ಅದಕ್ಕೆ 1000 ಸೆಂಟಿಮೀಟ್ರ್ ಅಲ್ಲ 100 ಸೆಂಟಿಮೀಟ್ರು ಇಂಟು 10 ಮಿಲಿಮೀಟ್ರು, ಇವು ಮೂರನ್ನು ಗುಣಿಸ್ಬೇಕಾಗುತ್ತೆ. 1 1 1 1 1 1 ಇಡ್ತೀವಿ. ಈ 3 0 ಇವೆರಡು 0 5
ಒಂದು 6 ಸೊನ್ನೆ ಬರೆದು ಕಾಮ ಹಾಕಿದರೆ 10 ಲಕ್ಷ ಆಗುತ್ತೆ. 10 ಲಕ್ಷ ಮಿಲಿಮೀಟ್ರ್ ಸಮ 1 ಕಿಲೋಮೀಟ್ರಿಗೆ 10 ಲಕ್ಷ ಮಿಲಿಮೀಟ್ರ್ ಸಮ. 12ನೇ ಪ್ರಶ್ನೆ, ಭಾರತೀಯ ರೈಲ್ವೆಯು ಈ ಟಿಕೆಟ್ಗಳನ್ನು ಬುಕ್ ಮಾಡುವ ಪ್ರಯಾಣಿಕರಿಗೆ ಐಚ್ಛಿಕ ಪ್ರಯಾಣ ವಿಮೆಯನ್ನು ನೀಡುತ್ತದೆ. ಪ್ರತಿ ಪ್ರಯಾಣಿಕರಿಗೆ 45 ಪೈಸೆ ವೆಚ್ಚವಾಗುತ್ತದೆ. ಒಂದು ದಿನದಲ್ಲಿ 1 ಲಕ್ಷ ಜನರು ವಿಮೆಯನ್ನು ತೆಗೆದುಕೊಂಡರೆ ಪಾವತಿಸಿದ ಒಟ್ಟು ವಿಮಾ ಶುಲ್ಕ ಎಷ್ಟು? ಈಗ ಪ್ರತಿ ಪ್ರಯಾಣಿಕರಿಗೆ ಆ ರೈಲ್ವೆ ಇಲಾಖೆ 45 ಪೈಸೆ ವಿಮೆಗಾಗಿ ಖರ್ಚು ಮಾಡುತ್ತೆ. ಒಟ್ಟು ವೆಚ್ಚ ಇದು ರೂಪಾಯಿಗೆ ಕನ್ವರ್ಟ್ ಮಾಡಿದರೆ 0.45 ರೂಪಾಯಿ ಆಗುತ್ತೆ. 1 ಲಕ್ಷ ಜನರ ವಿಮೆಯಾದರೆ ಒಬ್ಬರಿಗೆ 0.45 ರೂಪಾಯಿ ಆದರೆ 1 ಲಕ್ಷ ಜನರಿಗೆ ಅಂದರೆ 0.45 ಇಂಟು 1 ಲಕ್ಷ 45 ಒಂದಲೇ 45 ಆಗುತ್ತೆ. ಇಲ್ಲಿ 5 ಸೊನ್ನೆಯನ್ನು ಬರೆದು ನೋಡಿರಿ, 1 2 3 4 5 5 ಸೊನ್ನೆಯನ್ನು ಬರೆದು ಇಲ್ಲಿ 2 ಅಂಕಿ ಬಿಟ್ಟು ಪಾಯಿಂಟ್ ಇದೆ, ಅದನ್ನು ನಾವು 2 ಅಂಕಿ ಬಿಟ್ಟು ಪಾಯಿಂಟ್ 2 ಸೊನ್ನೆ ಬಿಟ್ಟು ಪಾಯಿಂಟ್ ಇಟ್ಟರೆ 45,000 ಆಗುತ್ತೆ. ಇದು 45,000 ರೂಪಾಯಿ ವಿಮೆ 1 ಲಕ್ಷ ಜನರಿಗೆ ಖರ್ಚಾಗುತ್ತೆ. 13ನೇ ಪ್ರಶ್ನೆ, ಯಾವುದು ದೊಡ್ಡದು? ಒಂದನೇದು ಎ 1000ನೇ 10 ಅಥವಾ 10ನೇ 1. ಇದರಲ್ಲಿ 10ನೇ 1 ದೊಡ್ಡದು. ಯಾಕಂದರೆ 1000ನೇ 10ನ್ನು ನಾವು 0ಗೆ ಕ್ಯಾನ್ಸಲ್ ಮಾಡಿ 100ನೇ 1 ಅಂತ ಬರಿಬೋದು. 100ನೇ 1 ಅಂತಕ್ಕಂಥದ್ದು 10ನೇ 1ಕ್ಕಿಂತ ಸಣ್ಣದು. ಯಾಕಂದರೆ 1 ರೂಪಾಯಿನ 100 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನು ಇಟ್ಟಿದ್ದಾರೆ. ಇದು 1 ರೂಪಾಯಿನ 10 ಭಾಗ ಮಾಡಿ ಒಂದನ್ನು ತೊಗೊಳ್ತೀವಿ. 1 ಭಾಗ, ಇದು 10ರಲ್ಲಿ 1 ಭಾಗ ಅಂದರೆ ಒಂದು ಸೇಬೆಹಣ್ಣನ್ನು 10 ಭಾಗ ಮಾಡ್ತೀವಿ. ಇಲ್ಲಿ ಒಂದು ಸೇಬೆಹಣ್ಣನ್ನು 100 ಭಾಗ ಮಾಡ್ತೀವಿ. ನೆಕ್ಸ್ಟ್ 1 100ನೇ 1 ಮತ್ತು 90 1000ನೇ 1ಗಳು ಅಂದರೆ 1 100ನೇ 1 ತಗೊಳ್ಳೋಣ, 90 1000ನೇ 1ಗಳನ್ನು ತಗೊಳ್ಳೋಣ. ಇದು 1 ಇಂಟು 1 1 ಆಗುತ್ತೆ, 100ನೇ 1. ಅಥವಾ ಇಲ್ಲಿ 1000ನೇ 90 90 ಅಂದರೆ 90 0ಗೆ ಹೋಯಿತು, 100ನೇ 9 ಉಳಿತು. ಇದು 100ನೇ 1, ಇದು 100ನೇ 9. ಯಾವ್ದು ದೊಡ್ಡದು? 100ನೇ 9 ದೊಡ್ಡದು. ಅಂದರೆ 90 1000ನೇ 1 ದೊಡ್ಡದು. ನೆಕ್ಸ್ಟ್ ಸೀನೆ ಲೆಕ್ಕ 1 1000ನೇ 1ಗಳು ಮತ್ತು 90 100ನೇ 1ಗಳು. ಈಗ 1 1000ನೇ 1 ತಗೊಳ್ಳೋಣ, 1000ನೇ 1. 90 100ನೇ 1ಗಳು ತಗೊಳ್ಳೋಣ, 100ನೇ 90 ಆಗುತ್ತೆ. 0ಗೆ ಹೋಯಿತು. ಅಂದರೆ ಇಲ್ಲಿ 10 ಭಾಗದಲ್ಲಿ 9 ಭಾಗ ದೊಡ್ಡದು, ಇದು ದೊಡ್ಡದು. 1000ನೇ 1 ಭಾಳ ಚಿಕ್ಕ ಸಂಖ್ಯೆ ಇದು. ಅಂದರೆ ಒಂದು ವಸ್ತುನ 1000 ಭಾಗ ಮಾಡ್ತಾರೆ, ಇಲ್ಲಿ ಒಂದು ವಸ್ತುನ 10 ಭಾಗ ಮಾಡಿ 9 ಭಾಗ ತೊಗೊಂಡಿದ್ದಾರೆ, ಹಂಗಾಗಿ ಇದು ದೊಡ್ಡದು. ಹಾಗಾಗಿ 90 100ನೇ 1ಗಳು ದೊಡ್ಡದು. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ 14ನೇ ಪ್ರಶ್ನೆ, ಉಲ್ಲೇಖಿಸಿರುವ ಪ್ರಮಾಣಗಳ ದಶಮಾಂಶ ರೂಪಗಳನ್ನು ಬರೆಯಿರಿ. ಉದಾಹರಣೆ ನೀಡಲಾಗಿದೆ. 87 ಬಿಡಿಗಳು 5 10ನೇ 1ಗಳು ಮತ್ತು 60 100ನೇ 1ಗಳು. ಇದೆಷ್ಟಾಗುತ್ತೆ? 88.10 ಆಗುತ್ತೆ ಅಂತ ಹೇಳಿದರೆ 87 ಬಿಡಿ ಪ್ಲಸ್ 10ನೇ 5 ಅಂದರೆ 10ನೇ 1ಗಳು 5 ಪ್ಲಸ್ 60 100ನೇ 1ಗಳು ಅಂದರೆ 60 ಆಗುತ್ತೆ. ಇದರಲ್ಲಿ ಇದು 0ಗೆ ಹೋಗಿ 10ನೇ 6 ಆಗುತ್ತೆ, 10ನೇ 5 10ನೇ 6 10ನೇ 11 ಆಗುತ್ತೆ. 10ನೇ 11ರಲ್ಲಿ ನಾವು 10ನೇ 10 ಅಂತಕ್ಕಂಥದ್ದು 1ಕ್ಕೆ ಸಮಾನ. ಹಾಗಾಗಿ ಇದರಲ್ಲಿ 10ನೇ 1 ಉಳಿತು. ಹಂಗಾಗಿ ಇಲ್ಲಿ 87ಕ್ಕೆ ನಾವು 1 ಸೇರಿಸಿದರೆ 88 ಆಯಿತು. ಇದು 10ನೇ 1 ಅಂತಕ್ಕಂಥದ್ದು ಇಲ್ಲಿ 10ನೇ 1ರ ಸ್ಥಾನದಲ್ಲಿ ಒಂದಿದೆ. ಅದೇ ರೀತಿ ನಾವು ಬಿನೇ ಲೆಕ್ಕವನ್ನು ನಾವು ಎಕ್ಸೈಜ್ನಲ್ಲಿ ಮಾಡಿದರೆ 12 10ಗಳು ಮತ್ತು 12 10ನೇ 1ಗಳು. 12 10 ಅಂದರೆ 120 ಆಗುತ್ತೆ. 12 ಇಂಟು 10 120. 12 10ನೇ 1ಗಳು ಅಂದರೆ 10ನೇ 12. ಈಗ ನಾವು 120 ಮುಂದೆ ಪಾಯಿಂಟ್ ಇಡೋಣ. ಪಾಯಿಂಟ್ ಇಟ್ಟು ಈಗ 10ನೇ 12 ಅಂದರೆ 10ನೇ 10ನ್ನು ನಾವು 10ನೇ 10ನ್ನು ನಾವು 1 ಅಂತ ಬರಿತೀವಿ. ಇದು 1ನ್ನು ನಾವು 120ಕ್ಕೆ ಸೇರಿಸಿದರೆ 121 ಆಯಿತು.
ಇನ್ನು ಉಳಿದಿದ್ದು 10ನೇ 2, ಇದು 0.2. ನೆಕ್ಸ್ಟ್ 10 ಹತ್ತುಗಳು, 10 ಹತ್ತಲೆ 100 ಆಯಿತು. 10 ಬಿಡಿಗಳು, 10 ಒಂದಲೆ 10 ಆಯಿತು. 10 ಹತ್ತನೇ ಒಂದುಗಳು, 10 ಹತ್ತನೇ ಒಂದು ಅಂದರೆ ಇಲ್ಲಿ 10ಕ್ಕೂ 10ಕ್ಕೂ ಕ್ಯಾನ್ಸಲ್, 10 ಒಂದಲೆ 10, 10 ಒಂದಲೆ 10, 1 ಉಳಿತು. ನೆಕ್ಸ್ಟ್ 10 ನೂರನೇ ಒಂದುಗಳು, 10 ನೂರನೇ ಒಂದುಗಳು ಇಲ್ಲಿ 0ಗೆ 0 ಕ್ಯಾನ್ಸಲ್ ಆಗಿ 10ನೇ ಒಂದು ಉಳಿತು. ನೋಡಿರಿ 10 ಹತ್ತಲೆ 100 ಉಳಿತು, 10 ಒಂದಲೆ 10 ಉಳಿತು, ಇಲ್ಲಿ 1 ಉಳಿತು, ಇಲ್ಲಿ 10ನೇ ಒಂದು ಉಳಿತು. ಕೂಡೋಣ 100 1 10 110 1 111.1 111.1. ನೆಕ್ಸ್ಟ್ ಅದರಲ್ಲೇ ಡಿನೇದು 25 ಹತ್ತುಗಳು ಅಂದರೆ 25 ಹತ್ತಲೆ 250. 25 ಬಿಡಿಗಳು ಅಂದರೆ 25 ಒಂದಲೆ 25. 25 10ನೇ ಒಂದುಗಳು ಅಂದರೆ 10ನೇ 25 ಪ್ಲಸ್ 25 ನೂರನೇ ಒಂದುಗಳು ಅಂದರೆ 100ನೇ 25. ಸರಿನಾ? ಈಗ ನೋಡಿರಿ 250 ಹಂಗೆ ಬರೆದ್ವಿ, ಅಲ್ಲ 250 ಒಂದು 25 275 ಕೂಡಿಸಿದ್ವಿ. ನೆಕ್ಸ್ಟ್ ಇಲ್ಲಿ ಇದರಲ್ಲಿ 10ನೇ 20 ಅಂದರೆ 2 ಆಗುತ್ತೆ. ಇನ್ನು 5 ಉಳಿತತೆ, 10ನೇ 5 ಉಳಿಸಿದ್ವಿ. ನೆಕ್ಸ್ಟ್ ಇಲ್ಲಿ 100ನೇ 20 ಅಂದರೆ ಅದು 10ನೇ 2 ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ 5 ಉಳಿತು, 100ನೇ 5. ಈಗ 275 2 ಕೂಡಿಸಿ 277 ಆಯಿತು. ನೆಕ್ಸ್ಟ್ 10ನೇ 5 10ನೇ 2 ಸೇರಿ 10ನೇ 7 ಆಯಿತು. 10ನೇ 5 ಅಲ್ಲ 100ನೇ 5 ಹಂಗೆ ಬರೆದ್ವಿ. 277.75 ಇದು ಉತ್ತರ. ನೆಕ್ಸ್ಟ್ 15ನೇ ಪ್ರಶ್ನೆ, 0ಯಿಂದ 9ರವರೆಗಿನ ಪ್ರತಿ ಅಂಕಿಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಬಳಸದೆ ಮೊತ್ತವು 10.5ಕ್ಕೆ ಅತ್ಯಂತ ಸಮೀಪವಾಗಿರುವಂತೆ ಮುಂದಿನ ಬಾಕ್ಸ್ಗಳನ್ನು ಭರ್ತಿ ಮಾಡಿ. ಇಲ್ಲಿ 0ರಿಂದ 9ರವರೆಗಿನ ಸಂಖ್ಯೆಗಳನ್ನು ತುಂಬಿದ್ದೀವಿ. ಮೊತ್ತ 10.5ಕ್ಕೆ ಹತ್ತಿರವಾಗಿದೆ. 0 1 ಕೂಡಿದರೆ 1, 8 2 10ಕ್ಕೆ 0 ದಶಕ 1, 9 5 14 1 15 ದಶಕ 1, 6 3 10 6 3 9 1 10 10.5 0 1 ಉತ್ತರ ಬಂದಿದೆ. ನೆಕ್ಸ್ಟ್ ಈ ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ದಶಮಾಂಶ ರೂಪಕ್ಕೆ ಬರೀಬೇಕಂದ್ರೆ 2ನೇ ಒಂದನ್ನು ನಾವು ಕೆಳಗಡೆ 10ರ ಗುಣಕ ಮಾಡ್ಕೋಬೇಕು. 2 5ಲೆ 10 ಆಗುತ್ತೆ. ಕೆಳಗೆ 5 ಗುಣಿಸಿದರೆ ಮ್ಯಾಲೂ 5 ಗುಣಿಸ್ಬೇಕು. ಮೇಲೆ ಕೆಳಗೆ 5 ಗುಣಿಸಿದರೆ ಅಲ್ಲಿ ಸಮ ಆಗುತ್ತೆ. 5 ಒಂದಲೆ 5. ಇಲ್ಲಿ ಎಷ್ಟು 0? 1 0. ಹಂಗಾಗಿ ಒಂದು ಅಂಕಿಯನ್ನು ನಾವು ಬಲಭಾಗಕ್ಕೆ ಬಿಟ್ಟು ಪಾಯಿಂಟ್ ಇಡಬೇಕು. 0.5. ಇದು ಅಷ್ಟೇ. ಮೇಲೆ 5 ಕೆಳಗೆ 5 ಗುಣಿಸಿದ್ವಿ. 2 5ಲೆ 10 ಆಯಿತು. ಇಲ್ಲಿ 3 5ಲೆ 15 ಆಯಿತು. 1 0 ಅಂದರೆ ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1.5. ನೆಕ್ಸ್ಟ್ ಇಲ್ಲಿ 10ರ ಗುಣಕ ಮಾಡ್ಬೇಕಂದ್ರೆ ಇಲ್ಲಿ 25 ಗುಣಿಸ್ಬೇಕು. 25 4ಲೆ 100 ಆಗುತ್ತೆ. ಮೇಲೆನೂ ಕೂಡ 25ರಿಂದ ಗುಣಿಸ್ಬೇಕು. 25 ಒಂದಲೆ 25. 2 0 ಇರೋದ್ರಿಂದ 2 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1 2 ಅಂಕಿ ಬಿಟ್ಟು ಪಾಯಿಂಟು 0.25. ನೆಕ್ಸ್ಟ್ ಇಲ್ಲೂ ಕೂಡ 4 ಬಂದಿದೆ. ಹಂಗಾಗಿ 25 ಗುಣಿಸ್ತಾ ಇದ್ದೀವಿ. 2 ಮೇಲೆ ಕೆಳಗೆ 2ಕ್ಕೂ 25 4ಲೆ 100, 25 3ಲೆ 75. 2 0 ಇರೋದ್ರಿಂದ 2 ಅಂಕಿ ಬಿಟ್ಟು ಪಾಯಿಂಟ್ ಇಡ್ತೀವಿ. 0.75. ಇಲ್ಲಿ 5 ಇದೆ. ಇಲ್ಲಿ 2 ಗುಣಿಸಿದರೆ 10 ಬರುತ್ತೆ. ಹಂಗಾಗಿ 5 2ಲೆ 10. ಮ್ಯಾಲೂ 2 ಗುಣಿಸಿದರೆ 2 ಬಂತು. ಇಲ್ಲಿ 1 0 ಇರೋದ್ರಿಂದ 1 ಅಂಕಿ ಬಿಟ್ಟು ಪಾಯಿಂಟ್ ಇಡ್ತೀವಿ. 0.2. ಇಲ್ಲಿ ಕೂಡ 2ರಿಂದ ಗುಣಿಸ್ತೀವಿ. 5 2ಲೆ 10 ಆಯಿತು. ಮೇಲೆ 4 2ಲೆ 8 ಬಂತು. 0.8. ಇಷ್ಟು ಈ ಒಂದು 81 82 83ನೇ ಪುಟದಲ್ಲಿರ್ತಕ್ಕಂಥ ಕಂಡು ಹಿಡಿಯಿರಿ ಅಭ್ಯಾಸ ಲೆಕ್ಕಗಳು ಮುಗಿದು ಮುಂದಿನ ವಿಡಿಯೋದಲ್ಲಿ ಮಕ್ಕಳೇ ಮುಂದಿನ ಪಾಠದ ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಎನ್ನುವ ಪಾಠವನ್ನು ಮಾಡೋಣ ಮಕ್ಕಳೇ. ಗುಡ್ ಲಕ್.